ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ನನ್ನ YT ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನನ್ನ ಫ್ರೆಂಡ್ಸು ರಿಲೇಟಿವು ಯಾರ್ಯಾರು ಈ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದಾರೋ ಅವರೆಲ್ಲರಿಗೂ ನನ್ನ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷದಲ್ಲಿ ದೇವರು ನಿಮಗೆಲ್ಲರಿಗೂ ಆರೋಗ್ಯ, ಆಯಸ್ಸು, ಸಮೃದ್ಧಿ ಮತ್ತು ನಿಮ್ಮ ಏನು ಕನಸುಗಳಿದೆಯೋ ಅದೆಲ್ಲನೂ ಈಡೇರಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಂಡು ನಾನೇನು ವಿಡಿಯೋ ತೋರಿಸ್ತಾ ಇದ್ದೀನಿ ಅದು ಹಿಂದಿನ ದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದ್ದೆ. ಅದಾದ ನಂತರ ಗ್ರೀನ್ ಟೀ ಕುಡಿದು ಪಾತ್ರೆಗಳೆಲ್ಲ ಮಿಕ್ಕಿರುತ್ತಲ್ಲ ಅದೆಲ್ಲ ತೊಳ್ಕೊತಾ ಇದ್ದೀನಿ. ಇದು ನ್ಯೂ ಇಯರ್ ಹಿಂದಿನ ದಿನ. ಇದು ನನ್ನ ದೊಡ್ಡ ಮಗ, ಇವನು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಡ್ತೀನಿ ಅಂತ ಬಂದ. ಸರಿ ಆಯಿತು ಅಂದ್ಬಿಟ್ಟು ಅವನಿಗೆ ಈರುಳ್ಳಿ ಕಟ್ ಮಾಡೋಕ್ಕೆ ಕೊಟ್ಟೆ. ಯಾಕೋ ಅಳ್ತಿದ್ಯಾ? ಅಳ್ಬೇಡ ಸುಮ್ಮನೆ. ಇದು ನೋಡಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಇದು ಮುಗ್ದೋಗ್ಬಿಟ್ಟಿತ್ತು, ಹಾಗಾಗಿ ಮಾಡಿಟ್ಕೊಂಡೆ. ಇನ್ನು ಪುದೀನ ಶುಂಠಿ ಎಲ್ಲ ಸೇರಿಸ್ಬೇಕು, ಅದು ಆಮೇಲೆ ಸೇರಿಸೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಆಮ್ಲ. ಇದಾದ ನಂತರ ಲಂಚ್ಗೆ ಚಿತ್ರಾನ್ನ ಮಾಡಿದೆ. ಇಲ್ಲಿ ನನ್ನ ದೊಡ್ಡ ಮಗ ಚಿಕ್ಕ ಮಗನಿಗೆ ಹೊಟ್ಟೆ ಹಸು ಅಂತ ಹಾಕಿ ಅಂತ ರೇಗಿಸ್ತಾ ಇದ್ದಾನೆ. ಅವನು ತುಂಬ ಕಮ್ಮಿ ತಿನ್ನೋದು ರೈಸ್ನ, ಚಿಕ್ಕವನು. ಹಾಗಾಗಿ ಇಲ್ಲಿ ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ನ್ಯೂ ಇಯರ್ಗೆ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೆ, ಹಾಗಾಗಿ ಹಿಂದಿನ ದಿನವೇ ಇವೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನಿವಾಗ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು ಯಾವುದ್ರಲ್ಲಿ ಚಿಕನ್ ಬಿರಿಯಾನಿ ಮಾಡಬೇಕು ಅಂದ್ಕೊಂಡಿದ್ದೀನಲ್ಲ ಅದರಲ್ಲೇ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಿಕನ್ನು 3 kg ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಫ್ರೈಡ್ ಆನಿಯನು 80% ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಈರುಳ್ಳಿನ ಸುಮಾರು ಒಂದು 650 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಈ ಥರ ಫ್ರೈ ಮಾಡ್ಕೊಂಡಿರೋದು. ಫ್ರೈಡ್ ಆನಿಯನ್ ಸೇರಿಸ್ಕೊಂಡಿದ ನಂತರ ನಾನಿಲ್ಲಿ 2 ರಿಂದ 3 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. ಇದಾದ ನಂತರ ನಾನಿಲ್ಲಿ ಮೆಣಸಿನ್ಕಾಯಿ ಪುಡಿ ಕೂಡ ನಾನು ಒಂದು 3 ರಿಂದ 4 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ನಂತರ ಅರಶಿನ ಪುಡಿ 2 ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಕೊರಿಯಂಡರ್ ಪೌಡರು ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಧನಿಯಾ ಪುಡಿ 2 ಟೇಬಲ್ ಸ್ಪೂನಷ್ಟು. ಇದಾದ ನಂತರ ಜೀರಿಗೆ ಪೌಡರು 2 ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಶಾಹಿ ಜೀರಾ 1.5 ಟೇಬಲ್ ಸ್ಪೂನಷ್ಟು. ಶಾಹಿ ಜೀರಾ ಸೇರಿಸ್ಕೊಂಡಿದ ನಂತರ ಏಲಕ್ಕಿ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ, ಇದು ಫ್ಲೇವರ್ಗೆ. ಇದಾದ ನಂತರ ನಾನಿಲ್ಲಿ ರೋಸ್ ಪೆಟಲ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸೇರಿಸೋದ್ರಿಂದ ಬಿರಿಯಾನಿಲಿ ಫ್ಲೇವರ್ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಇದಾದ ನಂತರ ನಾನು 2.5 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 3 ನಿಂಬೆ ಹಣ್ಣಿನ ಜ್ಯೂಸನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆ ಹಣ್ಣಿನ ಜ್ಯೂಸು ಸೇರಿಸ್ಕೊಂಡಿದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು 2 ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನನ್ನ ಮಗ ಹೆಲ್ಪ್ ಮಾಡಿಕೊಡ್ತಾ ಇದ್ದಾನೆ ನನಗೆ. ನಾನು ಅವ್ನಿಗೆ ಹೇಳ್ತಾ ಇದ್ದೀನಿ ಇಷ್ಟಿಷ್ಟು ಹಾಕು ಅಂತ, ಅವನು ಹೆಲ್ಪ್ ಮಾಡ್ತಾ ಇದ್ದಾನೆ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಸೇರಿಸ್ಕೊಳ್ಬೋದು. ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಹಂಗೆ ಸೇರಿಸೋದ್ರಿಂದ ಇದ್ರದ್ದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ಈ ಬಿರಿಯಾನಿ ಎಲೆ ಅಂತ ಇರುತ್ತಲ್ಲ ಅದು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಎಲ್ಲ ಮಸಾಲೆಗಳು, ಚಿಕನ್ನು ಎಲ್ಲನೂ ಪಾತ್ರೆ ಒಳಗೆ ಸೇರಿಕೊಂಡಿದೆ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಿಕನ್ನು ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಾದ ನಂತರ ಮೊಸರು ಒಂದು ಬಾಕಿ ಇದೆ, ಅದು ಮ್ಯಾರಿನೇಟ್ ಆದಮೇಲೆ ನಾವು ಸೇರಿಸ್ಕೊಳ್ಬೇಕು. ನಾನು ಇವಾಗ ಇದನ್ನ ಫ್ರಿಜ್ಜಲ್ಲಿ ಇಡ್ತೀನಿ ಓವರ್ ನೈಟು. ಇಲ್ಲ ಅಂದರೆ ನಿಮಗೆ ಟೈಮ್ ಇಲ್ಲ ಅಂದರೆ 1-2 ಅವರು ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ನೀವು ಒಂದು ಸಲ ಮಸಾಲೆ ಎಲ್ಲ ಪಾತ್ರೆಯಲ್ಲಿ ಆ ಕಡೆ ಈ ಕಡೆ ಏನಾದ್ರು ಬೆಳೆದಿದ್ರೆ ಅದೆಲ್ಲನೂ ನೀವು ಟಿಶ್ಯೂಯಿಂದನೋ ಅಥವಾ ಬಟ್ಟೆಯಿಂದನೋ ಅಥವಾ ಸ್ಪ್ಯಾಚುಲಾಯಿಂದನೋ ನೀಟಾಗಿ ಎಲ್ಲನೂ ಒರೆಸ್ಕೊಂಬಿಡಿ. ಯಾಕಂದರೆ ದಮ್ಗಿಡುವಾಗ ಅಲ್ಲೆಲ್ಲ ಒಂಥರ ಸೀದೋದಂಗೆ ಆಗುತ್ತೆ. ಹಾಗಾಗಿ ನೋಡಿ ಇವಾಗ ನಂದು ನೀಟಾಗಿದೆ ಪಾತ್ರೆ. ಇದನ್ನ ನಾನಿವಾಗ ಲಿಡ್ ಕವರ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ ನಂತರ ನಾನಿವಾಗ
ಕಸ ಗುಡಿಸಿ ಒರೆಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನ್ಯೂ ಇಯರ್ನಲ್ಲಿ ಯಾವುದು ಜಾಸ್ತಿ ಕೆಲಸಗಳು ಇರಬಾರ್ದು ಅಂತ. ಇದು ನೋಡಿ ಹಿಂದಿನ ದಿನ ನೈಟು ಚರ್ಚ್ಗೆ ಹೋಗೋದಿತ್ತು, ಹಾಗಾಗಿ ರೆಡಿಯಾಗಿದ್ದೀವಿ. ಇಂಡಿಯನ್ ಟೈಮಲ್ಲೇ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದು ಚರ್ಚಲ್ಲಿ. ಇದು ಚರ್ಚ್ಗೆ ಹೋಗ್ತಾ ಇರೋದು. ಹಿಂದಿನ ರಾತ್ರಿ ಚರ್ಚ್ಗೆ ಹೋಗಿ ದೇವರು ಮಾಡಿದೆಲ್ಲ ಉಪಕಾರಗಳನ್ನ ನೆನೆಸ್ಕೊಂಡು ಅದಕ್ಕೋಸ್ಕರ ಥ್ಯಾಂಕ್ ಯು ಹೇಳಿ, ಮತ್ತು ಬರೋ ವರ್ಷಗಳು ಕೂಡ ಹೀಗೆ ನಮ್ಮನ್ನ ಕಾಪಾಡುವಂಥ ಪ್ರಾರ್ಥನೆ ಮಾಡಿಕೊಂಡು ಬರೋದು ಈ ಚರ್ಚ್ಗೆ ಹೋಗೋ ಉದ್ದೇಶ. ಇದೇ ಫಸ್ಟ್ ಟೈಮು ಮಕ್ಕಳು ದುಬೈಗೆ ಹೋದ್ಮೇಲೆ ನಾವು ನೈಟ್ ಸರ್ವಿಸ್ಗೆ ಹೋಗ್ತಾ ಇರೋದು ಚರ್ಚ್ಗೆ. ಲಾಸ್ಟ್ ಇಯರು ನಾವು ದುಬೈಲೇ ಸೆಲೆಬ್ರೇಟ್ ಮಾಡಿದ್ದು ನ್ಯೂ ಇಯರ್ನ. ಈ ಸಲ ಮಕ್ಕಳೇ ಕತ್ತರಿಗೆ ಬಂದರು ಅಂದ್ಬಿಟ್ಟು ನಾವೆಲ್ಲ ನೈಟ್ ಚರ್ಚಿಗೆ ಹೋದ್ವಿ. ಇದು ಅಲ್ಲಿ ಚರ್ಚಲ್ಲಿ ಈ ಥರ ಡೆಕೋರೇಟ್ ಮಾಡಿದ್ರು, ಅದನ್ನ ಒಂದು ವಿಡಿಯೋ ತಗೊಂಡೆ ಇರಲಿ ಅಂದ್ಬಿಟ್ಟು. ಇದು ಪ್ರೇಯರೆಲ್ಲ ಆದಮೇಲೆ ರಾತ್ರಿ ಅಲ್ಲಿ ನಮಗೆ ಸಮೋಸ ಮತ್ತು ಟೀ ಕೊಟ್ಟರು, ಅದನ್ನ ಕುಡ್ಕೊಂಡು ಮತ್ತು ಬಿರಿಯಾನಿನೂ ಕೊಟ್ಟರು. ಅದನ್ನೆಲ್ಲ ತಗೊಂಡು ನಾವು ಮನೆಗೆ ಬಂದು ತಿಂದಿದ್ದು. ಯಾಕಂದರೆ ಅಲ್ಲಿ ಹೊರಗಡೆ ತಿನ್ನೋಕ್ಕಾಗೋದಿಲ್ಲ ಅಲ್ವಾ, ಚಳಿನೂ ಇರುತ್ತೆ. ಹಾಗೆ ಒಂದು ಫ್ಯಾಮಿಲಿ ಫೋಟೋ ಕೂಡ ತೊಗೊಂಡ್ವಿ. ಇದಾದ ನಂತರ ನೋಡಿ ಮನೆಗೆ ಬಂದು ಚರ್ಚಲ್ಲಿ ಕೊಟ್ಟಿದ್ದು ಬಿರಿಯಾನಿನ ತಿಂತಾಯಿದ್ದೀವಿ. ಟೈಮ್ ಎಷ್ಟು ಅಂತ ಹೇಳ್ತೀನಿ, ತೋರಿಸ್ತೀನಿ ನೋಡಿ ನಿಮಗೆ. ಎಷ್ಟು ಗಂಟೆಲಿ ಊಟ ಮಾಡ್ತಾಯಿದ್ದೀವಿ ನಾವು ನೋಡಿದ್ರಲ್ಲ ಟೈಮ್ ಎಷ್ಟಾಗಿದೆ ಅಂತ. 12:45 ನಾವು ಊಟ ಮಾಡ್ತಾ ಇರೋದು. ಇದು ಬೆಳಗ್ಗೆ ಲೆಮನ್ ಜ್ಯೂಸ್ ಕುಡಿತಾ ಇದ್ದೀವಿ ನ್ಯೂ ಇಯರ್ ದಿನ. ಲೇಟಾಗಿ ನಾವು ಮಲ್ಕೊಂಡಿದ್ದ ಕಾರಣದಿಂದ ಬೆಳಗ್ಗೆ ಏನೂ ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಒಟ್ಟಿಗೆ ಅಡುಗೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ, ಇವಾಗ ನೋಡಿ ಅದಕ್ಕೆ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ಸುಮಾರು ಒಂದು 750 ಗ್ರಾಮ್ನಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ. ಮೊಸರು ಸೇರಿಸ್ಕೊಂಡಿದ್ದ ನಂತರ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಮಸಾಲೆಗಳೆಲ್ಲ ಆಗೋಗಿದೆ ಅಲ್ವಾ, ಅದಕ್ಕೆ ಸ್ಪ್ಯಾಚುಲಾಯಿಂದ ಒಂದು ಸಲ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬಿರಿಯಾನಿಗೆ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಸುಮಾರು ಒಂದು 2.5 kg ಅಷ್ಟು ರೈಸ್ನ ತೊಗೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಕಾಲ ನೆನೆ ಹಾಕಿಟ್ಕೊಂಡಿದ್ದೆ. ಇವಾಗ ಚಕ್ಕೆ, ಲವಂಗ ಮತ್ತು ರೋಸ್ ಪೆಟಲ್ ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಸ್ಟಾರ್ ಅನ್ನೀಸ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಮರಾಠಿ ಮೊಗ್ಗು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಶಾಹಿ ಜೀರಾ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಬೇ ಲೀಫ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಏಲಕ್ಕಿ ಮತ್ತು ಕರಿ ಏಲಕ್ಕಿ ಇದ್ದರೆ ಅದು ಕೂಡ ಸೇರಿಸ್ಕೊಳ್ಳಿ. ಇದಾದ ನಂತರ ನಾನು 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸ್ಕೊಂಡಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಅನ್ನಕ್ಕೂ ಕೂಡ ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ನಂತರ ನಿಂಬೆಹಣ್ಣಿಂದು ಜ್ಯೂಸು ಮಾಡಿ ಸಿಪ್ಪೆ ಇರುತ್ತಲ್ವ, ಆ ಸಿಪ್ಪೆನ ಈ ಥರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಅರ್ಜೆಂಟಲ್ಲಿ ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ. ನಾನಿಲ್ಲಿ ಫಸ್ಟು ನೀರು ಕುದಿಯೋಕ್ಕಿಡಬೇಕಾಗಿತ್ತು. ಆವಾಗಲೇ ಎಲ್ಲ ಸ್ಪೈಸಸ್ ಎಲ್ಲ ಹಾಕಬೇಕಾಗಿತ್ತು. ಅದಾದ ನಂತರ ನೀರು ಕುದಿಯೋಕ್ಕೆ ಬಂದಾಗ ನಾವು ಅಕ್ಕಿ ಹಾಕಬೇಕಾಗಿತ್ತು. ಅದಾದ ನಂತರ ಉಪ್ಪು ಎಲ್ಲ ಹಾಕಬೇಕಾಗಿತ್ತು. ನಾನಿಲ್ಲಿ ಅದನ್ನ ತಪ್ಪು ಮಾಡಿಬಿಟ್ಟೆ. ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಇದಾದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಒಂದು ಸಲ ಒಂದು 60% ಅನ್ನ ಬೇಯಬೇಕು. ನೋಡಿ ಇವಾಗ ಇದರಲ್ಲಿ ಅನ್ನ ಒಂದು 60% ಅಷ್ಟು ಬೆಂದಿದೆ. ಇವಾಗ ನಾನು ಚಿಕನ್ ಗ್ರೇವಿ ಇತ್ತಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ 60% ರೈಸ್ ಕುಕ್ ಆಗಿದೆ, ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ. ನಾನಿಲ್ಲಿ ಚಿಕನ್ನು ಒಂದು 20% ಅಷ್ಟೇ ಕುಕ್ ಮಾಡ್ಕೊಂಡಿರೋದು. ಇದಾದ ನಂತರ ನಾನಿವಾಗ ರೈಸ್ನ ಚಿಕನ್ ಗ್ರೇವಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಕೆಲವರು ಇನ್ನೊಂದು ಥರ ಮಾಡ್ತಾರೆ. ಚಿಕನ್ನ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಅದ್ರ ಮೇಲೆ 60% ಅಕ್ಕಿ ಅಂದರೆ ಕುಕ್ಕಾಗಿರೋ ಅನ್ನ ಹಾಕ್ತಾರೆ. ಅದಾದ ನಂತರ ತಿರ್ಗಾ 80% ಕುಕ್ಕಾಗಿರೋ ಅನ್ನ ಹಾಕಿ ಆಮೇಲೆ ಸ್ಟವ್ ಆನ್ ಮಾಡಿ ಚಿಕನ್ನ ಬೇಯಕ್ಕೆ ಬಿಡ್ತಾರೆ, ದಮ್ಗಿಡ್ತಾರೆ. ಒಂದು ಸಲ ಅನ್ನನೆಲ್ಲ ಈವನಾಗಿ ಮಾಡ್ಕೊಳ್ಬೇಕು. ಇದಾದ ನಂತರ ನಾನಿಲ್ಲಿ ಫುಡ್ ಕಲರಿಂಗ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಸ್ಯಾಫ್ರನ್ ಮಿಲ್ಕ್ ಇದ್ದರೆ ಸ್ಯಾಫ್ರನ್ ಮಿಲ್ಕ್ ಕೂಡ ಸೇರಿಸ್ಕೊಳ್ಬೋದು.
ನಂತರ ರೋಸ್ ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ, ಬಿರಿಯಾನಿ ಫ್ಲೇವರು. ಇದಾದ ನಂತರ ನಾನು ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಉಳಿದಿದ್ದ ಎಣ್ಣೆ ಇದು. ನಂತರ ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲ ಹಾಕಿದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ರೆಡ್ ಕಲರು ಫುಡ್ ಕಲರ್ ಕೂಡ ಹಾಕಿದ್ದೀನಿ. ಸ್ವಲ್ಪನೇ ಹಾಕಿರೋದು, ಅದೊಂಥರ ತುಂಬ ಹಾಕ್ದಂಗೆ ಕಾಣಿಸ್ತಾ ಇದೆ. ಇದಾದ ನಂತರ ಉಳಿದಿದ್ದು ಫ್ರೈಡ್ ಆನಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು 2 ಸೇರಿಸ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಹಾಕುವಾಗ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ಅದು ಪುದೀನ ಸೊಪ್ಪು ತೋರ್ಸೋಕ್ಕಾಗಿಲ್ಲ. ನಂತರ ನಾನು ಲಿಡ್ ಕವರ್ ಮಾಡಿ ದಮ್ಗಿಡ್ತಾ ಇದ್ದೀನಿ. ಕೆಳಗಡೆ ತವ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಲೋ ಫ್ಲೇಮೇ ಇಟ್ಟಿದ್ದೀನಿ, ಹೈ ಫ್ಲೇಮ್ ಮಾಡ್ಕೊಂಡಿಲ್ಲ, ಯಾಕಂದರೆ ಈ ಸ್ಟವ್ ಬರ್ನರು ದೊಡ್ಡದಾಗಿದೆ. ಹಾಗಾಗಿ ಇದಾದ ನಂತರ ಲೋ ಫ್ಲೇಮಲ್ಲೇ ಒಂದು 20 to 25 ಮಿನಿಟ್ಸು ಕುಕ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಭಾರವಾಗಿ ಇಡೋದಕ್ಕೆ 2 ಕಲ್ಲಿಟ್ಟಿದ್ದೀನಿ. ಬೇಕಂದರೆ ನೀವು ಮೈದಾ ಹಿಟ್ಟನ್ನ ಚಪಾತಿ ಥರ ಹಿಟ್ಟನ್ನ ಕಲಿಸ್ಬಿಟ್ಟು ನೀವು ಇಲ್ಲಿ ಸುತ್ತ ಪಾತ್ರೆ ಸುತ್ತ ಅದನ್ನ ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಈ ಲಿಡ್ನ ಕವರ್ ಮಾಡಿದ್ರೆ ಸಾಕು. ನನಗಿಲ್ಲಿ ಸ್ಟೀಮ್ ಬರೋ ತನಕ ನಾನಿಲ್ಲಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಅದು ಸ್ಟೀಮ್ ಬರ್ತಾ ಇರೋದು ನಿಮ್ಗೆ ಕಾಣಿಸ್ತಾ ಇರ್ಬೋದು, ಹೊಗೆ ಬರ್ತಾ ಇದೆ. ಇವಾಗ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ನೋಡಿ. ಇವಾಗ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬಿರಿಯಾನಿ ರೆಡಿಯಾಗಿದೆ. ಮನೆಯೆಲ್ಲ ಘಮ ಘಮ ಅಂತ ವಾಸನೆ ಬರ್ತಾಯಿತ್ತು. ಆ್ಯಕ್ಚುಲಿ ನಮ್ಮ ಮನೆಯವ್ರ ಆಫೀಸಲ್ಲಿ ಹುಡುಗರುಗಳು ಕೆಲಸ ಮಾಡ್ತಾರೆ, ಅವ್ರಿಗೋಸ್ಕರನೇ ಈ ಬಿರಿಯಾನಿ ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ, ಅವ್ರಿಗೂ ಕೊಡೋಣ ಅಂತ. ಕ್ರಿಸ್ಮಸ್ಗೆ ನಾವೇನು ಹುಡುಗರಿಗೆ ಮನೆಯಿಂದ ಮಾಡಿ ಕೊಡಲಿಲ್ಲ, ಹೊರಗಡೆಯಿಂದನೇ ಹೋಟ್ಲಿಂದನೇ ನಾವು ಆರ್ಡ್ರ್ ಮಾಡಿ ಕೊಟ್ಟಿದ್ದು. ಹಾಗಾಗಿ ಈ ಸಲ ಮನೇಲೇ ಮಾಡಿ ಕೊಡೋಣ ಅಂದ್ಬಿಟ್ಟು ಬಿರಿಯಾನಿನ ಮನೇಲೇ ಮಾಡಿದ್ದು. ಇದಾದಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ ಬಿರಿಯಾನಿ ಹೇಗೆ ಬಂದಿದೆ ಅಂತ, ಟೇಸ್ಟ್ ಮಾಡಿ ಹೇಳಿ ಅಂತ. ನೋಡಿ ಅವ್ರು ಹೇಳ್ತಾರೆ ಹೇಗೆ ಬಂದಿದೆ ಅಂತ. ಹೇಗೆ ಬಂದಿದೆ ಕೇಳಿಸ್ಕೊಂಡ್ರಿ ಅಲ್ವಾ, ಸೂಪರಾಗಿ ಬಂದಿದೆ ಅಂತೆ ಬಿರಿಯಾನಿನ. ಇವಾಗ ಹುಡುಗರಿಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ. ಪ್ಯಾಕ್ ಮಾಡಿ ಇವರೇ ಹೋಗಿ ಕೊಟ್ಬಿಟ್ಟು ಬರ್ತಾರೆ. ಬಿರಿಯಾನಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಆಫೀಸಲ್ಲಿರೋ ಹುಡುಗರು ಕೂಡ ತುಂಬ ಇಷ್ಟಪಟ್ಟರು, ನನ್ನ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು. ಇದಾಗಿತ್ತು ನಂದು ನ್ಯೂ ಇಯರ್ ವ್ಲಾಗು. ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ಮತ್ತು ನನ್ನ ಬಿರಿಯಾನಿನ ನೋಡಿದ್ರಲ್ಲ ಹೇಗೆ ಬಂತು ಅಂತ ಅದು ಕೂಡ ಹೇಳಿ. ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ, ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸಿಗುತ್ತೆ. ನನ್ನ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.